10ನೇ ತಾರೀಕು ಮೈಸೂರಿನಲ್ಲಿ ಮದುವೆ, 11ಕ್ಕೆ ಬೆಂಗಳೂರಿನಲ್ಲಿ ರಿಸೆಪ್ಷನ್. ನೋಡ್ತೀನಾ? ಸಂತೋಷ್ ಪಡು. ನನಗೆ ಚುಚ್ಚು ಮಾತಾಡದೆ ಇದ್ರೆ ನಿನಗೆ ಕುಡಿದು ಬಿಸ್ಕಿ ಜೀರ್ಣ ಆಗಲ್ವೇನೋ? ಏನೋ ಮಹಾ ಮದುವೆಗೆ ಹೋಗೋಂತಾರ ಇವನು. ಏನೋ ಹಾಗಲ್ತ್ಯಾ? ಹೋಗೋದಲ್ಲ, ಯಾವ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ನಾನೇ ನಿಂತು ಮದುವೆ ಮಾಡಿಸ್ಕೊಟ್ಟು ಬರ್ತೀನಿ. ಮಾರನೇ ದಿವಸ ಇಲ್ಲಿ ರಿಸೆಪ್ಷನ್ಗೂ ಹೋಗ್ತೀನಿ. ಮಿಸ್ಟರ್ ಶ್ಯಾಮ್, ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು. ನೀವೇ ಹಿಡಿದು ತಳ್ಳೋವರೆಗೂ ನಾ ಇಲ್ಲೇ ಇರ್ತೀನಿ, ಸರಿನಾ? ಸರ್, ಏನ್ ಸರ್ ಇದು? ನೀವ್ಯಾಕೆ ಬಡಿಸ್ಬೇಕು? ನಮ್ಮನೆ ಮದುವೆ ಅಲ್ವಾ, ಅದರಲ್ಲೇನು? ಬನ್ನಿ ಸರ್, ಬನ್ನಿ. ಇವತ್ತು ಮನೆಯವರೆಲ್ಲ ಹೊರಟಿದ್ದೀರಾ ಬೆಂಗಳೂರಿಗೆ? ಹಾ, ನಾನು ಸ್ವಲ್ಪ ಮುಂದಿನ ಟ್ಯಾಕ್ಸಿಲಿ ಹೋಗಿರ್ತೀವಿ. ಉಳ್ದವ್ರೆಲ್ಲ ಲಗೇಜ್ ಹಾಕೊಂಡು ಟ್ರೈನಿಗೆ ಬರ್ತಾರೆ. ನಾಳೆನೇ ಅಲ್ವಾ ರಿಸೆಪ್ಷನ್? ನನಗೆ KR ನಗರದಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಊಟ ಮುಗಿಸ್ಕೊಂಡು ಹೊರಟ್ಬಿಡ್ಲಾ? ಹೋಗಿ ಬನ್ನಿ ಸರ್. ನೀವು ಬಂದಿದ್ದೆ ಒಂದು ಸಂತೋಷ ಅಲ್ವಾ? ಸತೀಶ್, ನಿಮ್ಮ ಜೊತೆ ಬಂದ್ರೆ ನನ್ನ ಪರಿಚಯ ಇರೋ ಟ್ರಾವೆಲ್ ಏಜೆನ್ಸಿ ಇದೆ, ನಿಮ್ಗೊಂದು ಟ್ಯಾಕ್ಸಿ ಬುಕ್ ಮಾಡಿಕೊಟ್ಟು ನಾನು ಹಾಗೆ ಹೋಗ್ತೀನಿ. ಆಗ್ಲಿ ಸರ್. ಅಕ್ಕ, ನಿಮ್ ಬಾಸು ಒಳ್ಳೆ ಮೂಡಲ್ಲಿ ಇರೋ ತರ ಇದೆ. ಈಗಲೇ ನನಗೂ ಒಂದು ಕೆಲಸ ಕೇಳ್ಬಿಡೆ, ಹುಬ್ಳಿ ಬಿಟ್ಟು ನಿಮ್ಮ ಆಫೀಸ್ಗೆ ಬಂದ್ಬಿಡ್ತೀನಿ. ಅವ್ರಿಗೆ ನನ್ನ ಬಾಸ್ ಎಲ್ಲ ಕಣೋ, ರಾಜೀನಾಮೆ ಕೊಟ್ಟಾಗಿದೆ. ಯಾಕೆ ಸರ್, ಕೆಲಸ ರಿಸೈನ್ ಮಾಡ್ಬಿಟ್ರಂತೆ? ಏನೋ ಪರ್ಸನಲ್ ಕಾರಣ ಇರುತ್ತೆ ಬಿಡೋ. ನೋಡಿದ್ಯಾ, ಇಲ್ಲೂ ಫ್ಲಾಪೆ. ಟ್ಯಾಕ್ಸಿ ಬಿಲ್ ಕೊಟ್ಟಾಗಿದೆ, ನೀವೇನ್ ಕೊಡಕ್ ಹೋಗ್ಬಿಡಿ ಸತೀಶ್. ಸರ್, ನೀವ್ಯಾಕೆ ಸರ್ ತೊಂದರೆ ತಗೊಂಡ್ರಿ? ಜೊತೆ ಇದ್ರಲ್ಲಿ ತೊಂದರೆ ಏನು? ಬಲ್ಲ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು.